ಹಲೋ ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಅ ಬ್ರೇಕ್ ಐ ಆಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಬೇಗ. ಇವತ್ತು ಲೆಟ್ಸ್ ಡೂ ಮ್ಯಾಂಗೋ ಚೀಸ್ ಕೇಕ್. ಇಲ್ಲಿ ಬೇಸ್ ಮಾಡೋಕ್ಕೆ ನಾನು ಬ್ರಿಟಾನಿಯಾ ಡೈಜೆಸ್ಟಿವ್ ಬಿಸ್ಕೆಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1/2 ಕಪ್ ಮೆಲ್ಟೆಡ್ ಬೆಣ್ಣೆನ ಹಾಕೋಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಮೋಲ್ಡ್ ಬರುತ್ತೆ ಅಲ್ವಾ, ಆ ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ನ ಹಾಕಿ ಅದರ ಮೇಲೆ ಈ ಬೇಸ್ನ ಹಾಕೋಬೇಕು. ದೆನ್ ಪ್ರೆಸ್ ಇಟ್ ಎ ಲಿಟಲ್ ಹಾರ್ಡರ್ ಕಾಸ್ ಬೇಸ್ ಗಟ್ಟಿಗಿರಬೇಕು. ಚೀಸ್ ಕೇಕಿಗೆ ಬೇಸಿಕಲಿ ಈ ಥರದ್ದು ನಾನ್ ಸ್ಟಿಕ್ ಲಾಕಬಲ್ ಕೇಕ್ ಬೇಕಿಂಗ್ ಮೋಲ್ಡ್ ಸಿಗುತ್ತೆ. ಆ ಥರದ್ದು ತೊಗೊಂಡ್ರೆ ಒಳ್ಳೆಯದು, ಬಿಕಾಸ್ ಅದನ್ನು ಲಾಸ್ಟಲ್ಲಿ ಈ ಥರ ಲಾಕನ್ನು ಓಪನ್ ಮಾಡಿ ಸಪ್ರೇಟ್ ಮಾಡ್ಕೋಬೋದು ಈಸಿಯಾಗೆ. ಬಟ್ ಅದರ ಕೇಕ್ ಮೋಲ್ಡ್ಸ್ ಆ ಥರ ಆಗೋದಿಲ್ಲ. ನೆಕ್ಸ್ಟ್ ಇದು ಕೋಟಿಂಗ್ ಆದಮೇಲೆ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಬಿಡಿ ಫಾರ್ ಅಬೌಟ್ 15 to 20 minutes. ಸೊ ಅಷ್ಟರಲ್ಲಿ ನಾವು ಚೀಸ್ ಕೇಕ್ದು ಬ್ಯಾಟರ್ ಮಾಡ್ಕೊಳ್ಳೋಣ. ಸೊ ಈಗ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ 1.5 ಕಪ್ ಆಫ್ ಕ್ರೀಮ್ ಚೀಸ್, 1 ಕಪ್ ಆಫ್ ಕಂಡೆನ್ಸ್ಡ್ ಮಿಲ್ಕ್, ಅರ್ಧ ಕಪ್ಪಷ್ಟು ಮ್ಯಾಂಗೋ ಪ್ಯೂರಿ, ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್, ಇದನ್ನೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಹ್ಯಾಂಡ್ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದನ್ನು ಫಾರ್ ಅಬೌಟ್ 5 to 10 minutes. ಜಾಸ್ತಿನೂ ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ, ಸೊ ಅಷ್ಟು ಹೊತ್ತೇ ಮಾಡ್ಕೋಬೇಕು ಅದನ್ನು. ಆ್ಯಂಡ್ ಅದಾದಮೇಲೆ ಇಟ್ ಹ್ಯಾಸ್ ಟು ಲುಕ್ ಸಮಥಿಂಗ್ ಲೈಕ್ ದಿಸ್. ಸೊ ಫುಲ್ ಪೇಸ್ಟಾಗಿ ಚೆನ್ನಾಗಿ ಜೆಲ್ಲಿ ಥರ ಅನಿಸುತ್ತೆ. ಇಟ್ ಶುಡ್ ಕಮ್ ಲೈಕ್ ದಿಸ್. ಈಗ ಇದನ್ನು ಅಗೇನ್ ಫ್ರಿಡ್ಜಿಂದ ಕೇಕ್ ಮೋಲ್ಡ್ನ ತೆಗೆದು ಅಷ್ಟರಲ್ಲಿ ಅದು ಸೆಟ್ ಆಗಿರುತ್ತೆ ಬೇಸ್, ಅದಕ್ಕೆ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವು ಜಸ್ಟ್ ಮೇಕ್ ಇಟ್ ಯೂನಿಫಾರ್ಮ್ ಆನ್ ಆಲ್ ದ ಸೈಡ್ಸ್. ಆ್ಯಂಡ್ ಲೇಟರ್ ದ ಮೇನ್ ಸ್ಟೆಪ್ ಆಫ್ ಚೀಸ್ ಕೇಕ್, ಇದನ್ನು ನಾವು ವಾಟರ್ ಬಾತ್ ಮಾಡ್ಕೋಬೇಕು. ಫಾರ್ ದ್ಯಾಟ್ ಯು ಶುಡ್ ಟೇಕ್ ಅನದರ್ ಟ್ರೇ, ಅದರಲ್ಲಿ ನೀರು ಹಾಕೋಬೇಕು. ದೆನ್ ಯು ಪುಟ್ ದಿಸ್ ಕೇಕ್ ಮೋಲ್ಡ್, ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ನ ಈ ಥರ ಹಾಕಿ ಆ ಟ್ರೇನಲ್ಲಿ ಇಡಬೇಕು. ಓವನ್ನ ಪ್ರೀಹೀಟ್ ಮಾಡ್ಕೋಬೇಕು ಅಟ್ 160 ಡಿಗ್ರಿ ಸೆಲ್ಸಿಯಸ್ ಫಾರ್ ಅಬೌಟ್ 35 to 40 minutes. ದೆನ್ ಈಗ ಕೇಕ್ ಟ್ರೇನ ಓವನ್ನಲ್ಲಿ ಸೇಮ್ 160 ಡಿಗ್ರೀಸ್ 45 minutes ಇಟ್ಕೋಬೇಕು. tada ಆ್ಯಂಡ್ ಇಟ್ಸ್ ರೆಡಿ. ಕೇಕ್ನ ಸಪ್ರೇಟ್ ಮಾಡ್ಕೊಳ್ಳಿ ಟಿನ್ನಿಂದ ವಿತ್ ಅ ಶಾರ್ಪ್ ನೈಫ್. ನೆಕ್ಸ್ಟ್ ಇದು ಸೆಟ್ ಆಗೋಕ್ಕೆ ಬಿಡಬೇಕು ಫಾರ್ ಅಬೌಟ್ 6 to 8 hours ಇನ್ ದ ಫ್ರಿಡ್ಜ್. ಸೊ ಒನ್ಸ್ ಇಟ್ ಇಸ್ ಸೆಟ್, ನಾನಿಲ್ಲಿ ಮ್ಯಾಂಗೋ ಜೆಲ್ಲಿನ ಸ್ಟೋರಿಂದ ತೊಗೊಂಡು ಬಂದಿರೋ ರೆಡಿಮೇಡ್ ಮಿಕ್ಸ್ ಸಿಗತ್ತಲ್ವ, ಅದರಿಂದ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದರಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹೆಂಗೆ ಮಾಡ್ಕೋಬೇಕಂತ. ಆ್ಯಂಡ್ ಒನ್ಸ್ ದ ಕೇಕ್ ಇಸ್ ಸೆಟ್ ಆಫ್ಟರ್ 8 hours, ಇವಾಗ ಆ ಜೆಲ್ಲಿನ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ನಿಧಾನಕ್ಕೆ, ಸೊ ದ್ಯಾಟ್ ಏರ್ ಬಬಲ್ಸ್ ಏನು ಬರದೇ ಇರೋ ಥರ. ಇದನ್ನು ಅಗೇನ್ ಇನ್ ದ ಫ್ರಿಡ್ಜ್ ಅಟ್ ದ ಲೋಯೆಸ್ಟ್ ಟೆಂಪರೇಚರ್ ಇಡಬೇಕು, ನಾಟ್ ಇನ್ ದ ಫ್ರೀಸರ್ ಬಟ್ ಇನ್ ದ ಫ್ರಿಡ್ಜ್ ಫಾರ್ ಅಬೌಟ್ 1 hour. ಆ್ಯಂಡ್ ನಾವು ಲುಕ್ ಅಟ್ ಮೈ ಮ್ಯಾಂಗೋ ಚೀಸ್ ಕೇಕ್, ಮೌತ್ ವಾಟರಿಂಗ್. ಒಳ್ಳೆ ಶಾರ್ಪ್ ನೈಫಲ್ಲಿ ಇದನ್ನು ಸೈಡ್ ಸಪ್ರೇಟ್ ಮಾಡಿಕೊಂಡು ಆ ಕೇಕ್ದು ಟಿನ್ನಿಂದ ಜಸ್ಟ್ ರಿಮೂವ್ ಇಟ್. ಲುಕ್ ಹೌ ಗಾರ್ಜಿಯಸ್ ಇಟ್ ಇಸ್. ಇವಾಗ ಕಟ್ ಇನ್ ಟು ದ ಸ್ಲೈಸಸ್ ಆ್ಯಂಡ್ ಜಸ್ಟ್ ಎಂಜಾಯ್. ಹೋಪ್ ಯು ಆಲ್ ಲೈಕ್ ಇಟ್ ದ ವೇ ಐ ಡಿಡ್ ಮೈ ಚೀಸ್ ಕೇಕ್. ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಅದು ಸಖತ್ತಾಗಿರುತ್ತೆ ರುಚಿ. ಆ್ಯಂಡ್ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಪ್ರಾಬಬ್ಲಿ ಮುಂದಿನ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.